ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮವರು. ನಾನು ನಿಮಗೆ ಇವತ್ತು ಕರ್ಕೊಬಂದಿರೋದು ಕರ್ನಾಟಕದ ಹೆಮ್ಮೆ, ಶಿಲ್ಪಕಲೆಯ ರಾಜಧಾನಿ ಬೇಲೂರು. ನೀವು ಈ ಬೇಲೂರದ್ದು ಇತಿಹಾಸನ ನೋಡ್ತಾ ಹೋದರೆ ಬರೋಬ್ಬರಿ 103 ವರ್ಷಗಳು ತಗೊಂಡಿದ್ದಾರಂತೆ ಈ ಟೆಂಪಲ್ನ ಕಟ್ಟಲಿಕ್ಕೆ. ಸೊ ನಾವು ಏನು ಹೇಳಬೇಕು ಅಂತಂದರೆ, ತಾಳ್ಮೆ ಮತ್ತು ಡೀಟೈಲಿಂಗ್ ನೋಡ್ತಾ ಹೋದರೆ ಇಟ್ ಈಸ್ ಕ್ರೇಜಿ ಆಗಿ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಕಲ್ಲಲ್ಲಿ ಕೂಡ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ಪ್ರತಿಯೊಂದು ಕಲ್ಲು ಕೂಡ ಮಾತಾಡುತ್ತೆ, ಆ ಥರ ಫೀಲ್ ಆಗುತ್ತೆ. ಆ ಪ್ರತಿಯೊಂದು ಕಲ್ಲಲ್ಲಿರೋ ಕೆತ್ತನೆಗಳು ಡೀಟೇಲಿಂಗ್ ಇರ್ಬೋದು, ಅಥವಾ ಅಲ್ಲಿರೋ ದರ್ಪಣ ಸುಂದರಿಯರಿರ್ಬೋದು, ವಿವಿಧ ಕೆತ್ತನೆಗಳಿರ್ಬೋದು. ಇಟ್ ಈಸ್ ಅಮೇಝಿಂಗ್. ನೀವು ಇನ್ನೂ ಡೀಟೇಲ್ ಆಗಿ ಅಲ್ಲಿರೋ ಆರ್ಕಿಟೆಕ್ಚರ್ನ ನೋಡ್ತಿದ್ದೀನಿ ಅಂತಂದರೆ ಈವನ್ ಸೀರೆಯ ನೆರಿಗೆಗಳು ಕೂಡ ನೋಡ್ಬೋದು, ಬಳೆಗಳು, ರಿಂಗ್, ಪ್ರತಿಯೊಂದೂ ನೋಡ್ಬೋದು. ಅಷ್ಟು ಸಖತ್ತಾಗಿದೆ. ಆಮೇಲೆ ಇಲ್ಲಿ ಏನಂತ ಅಂದರೆ ಇನ್ನೊಂದು ಗ್ರಾವಿಟಿ ಪಿಲ್ಲರ್ ಇದೆ, ಆಯಿತಾ. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನು ತೆಗಿಲಿಕ್ಕಾಗಲಿಲ್ಲ, ಬಟ್ ಗ್ರಾವಿಟಿ ಪಿಲ್ಲರ್ ಇದೆ. ಸೊ ಅದರಲ್ಲಿ ಕೆಳಗಡೆಯಿಂದ ನೀವು ಬಟ್ಟೆ ಬೇಕಾದ್ರೆ ಪಾಸ್ ಮಾಡ್ಬೋದು. ಅದು ಒಂಥರ ಅಮೇಝಿಂಗ್. ಸೊ ನಾವು ಈಗಿನ ಕಾಲದಲ್ಲಿ ಕೂಡ ಈ ಥರ ಆರ್ಕಿಟೆಕ್ಚರ್ ಅಥವಾ ಈ ಥರ ಡೀಟೇಲಿಂಗ್ ಮಾಡೋಕ್ಕಾಗಲ್ಲ. ಬಟ್ ಸೊ ನಮ್ಮ ರಾಜರ ಕಾಲದಲ್ಲೇ ಇದನ್ನೆಲ್ಲ ಮಾಡಿದ್ದಾರೆ ಅಂತಂದರೆ ಅದೊಂದು ಹೆಮ್ಮೆ. ನಾವು ಈ ಬೇಲೂರು ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಹಳೇಬೀಡು ಕಡೆ ಹೋಗೋಣ. ಹಳೇಬೀಡು ಬಂದುಬಿಟ್ಟು ಹೊಯ್ಸಳೇಶ್ವರ ದೇವಸ್ಥಾನ. ನಾವು ಬೇಲೂರಲ್ಲಿ ಎಲ್ಲ ಆರ್ಕಿಟೆಕ್ಚರ್ನ ಇನ್ಸೈಡ್ ನೋಡಿದರೆ, ಹಳೇಬೀಡಲ್ಲಿ ಎಲ್ಲದನ್ನು ಹೊರಗಡೆ ನೋಡ್ತೀವಿ. ಹೊರಗಡೆ ಸರೌಂಡಿಂಗ್ ವಾಲ್ಸಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೀವು ಪ್ರತಿ ಗೋಡೆಯಲ್ಲಿ ನೋಡಿದರೆ ಆನೆಗಳಿರ್ಬೋದು, ಅಥವಾ ನಮ್ಮ ಪೌರಾಣಿಕ ಕಥೆಗಳಿರ್ಬೋದು, ಅಥವಾ ವಿಶೇಷವಾದ ನಂದಿಯ ಕೆತ್ತನೆಗಳಿರ್ಬೋದು, ಪ್ರತಿಯೊಂದು ಇದ್ದಾವೆ. ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಪ್ರತಿಯೊಂದು ಕೆತ್ತನೆ, ಆನೆಯ ಕೆತ್ತನೆ ಇರ್ಬೋದು ಅಥವಾ ಯಾವುದೇ ಕುದುರೆ, ಯಾವುದೇ ಕೆತ್ತನೆ ಇದ್ದರೂ ಕೂಡ ಒಂದಕ್ಕಿಂತ ಇನ್ನೊಂದು ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕಿಂತ ಎಲ್ಲದೂ ಸಖತ್ತಾಗಿ ಫಿನಿಶಿಂಗ್ ಇದೆ. ಅದು ತುಂಬ ಇಂಪಾರ್ಟೆಂಟ್. ಸೊ ನಾವೀಗ ಹಳೇಬೀಡು ನೋಡಿದ ಮೇಲೆ ಏನು ಅನಿಸ್ತಾ ಇದೆ ಅಂತಂದರೆ, ಮನುಷ್ಯನ ಕೈ ಚಳಕಕ್ಕೆ ಯಾವುದು ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಒಂದು ಬೇಲೂರು ಹಳೇಬೀಡು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.